ನಾವು ಕರ್ಮಯೋಗ ಮಾಡಂತಾನ ಹೌದು. ನಾವು ಹೂ ಅಂತೇವೆ ಮನೆಗೆ ಬಂದ್ ಮತ್ತು ನಾವು ನಮ್ಗೆ ಏನಿತ್ತು ನಾವು ನಮ್ದ ನಡೆಸೇವಿ ಮತ್ತು ಸಕಾಮದಿಂದ ಕರ್ಮಗಳನ್ನ ಮಾಡೋದು ಮತ್ತು ವಿಷಯದಿಂದ ಸುಖ ಬರ್ತೈತೆ ಏನೋ ಅನ್ಕೋಂತ ನಾವು ಇದ ಪ್ರಪಂಚದಲ್ಲಿ ಸುಖವನ್ನ ಹುಡುಕ್ತಾ ಇದ್ದೇವೆ, ಸ್ವರೂಪದಲ್ಲಿ ಸುಖ ಹುಡುಕುವುದನ್ನು ಬಿಟ್ಟು. ಒಗಟದ ಇದು. ಬೀಜ ಮೊದಲು ಗಿಡ ಮೊದಲ್ರಿ. ಯಾರ ಹೇಳ್ತೀರ ಒಗಟ ಉತ್ತರ? ನೀವು ಬೇಡ ಬಿಡಿ, ದುಂಡಪ್ಪ ಸರ್ ಬೇಡ, ನೀವು ಬೇಡ, ನೀವು ಬೇಡ, ದುಂಡಪ್ಪ ಸರ್ ಬೇಡ, ಮಳಗಿ ಸರ್ ಬೇಡ, ಭೀಷ್ಮಗೌಡರು ಬೇಡ, ಬೇರೆಯವ್ರು ಯಾರು ಹೇಳ್ತೀರ? ಬೀಜ ಮೊದಲು ಗಿಡ ಮೊದಲು? ಸಮಕಾಲ್ರಿಪ್ಪ, ಸಮಕಾಲ್ರಿ. ಸಮಕಾಲ ಅಲ್ರಿ. ಬೀಜ ಇದ್ದಾಗ ಗಿಡ ಆಗ್ತೈತೋ, ಗಿಡ ಇದ್ದಾಗ ಬೀಜ ಆಗತ್ತೋ? ಸಮಕಾಲದಾಗ ಎರಡು ಏಕಕಾಲಕ್ಕೆ ಹಾಕವ? ರೂಪ ನಾದಿರಿಪ್ಪ. ಒಗಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಖ್ಯಾತಿವಾದ ಕೇಳಿದ್ರೆ ಮೊನ್ನೆ ಯಾರೋ ಕೇಳಿದ್ರಲ್ಲ, ಖ್ಯಾತಿ ಹೇಳಿದ್ರಿ ಅಂತ ಹೇಳಿದ್ರಲ್ಲ, ಯಾರು ಹೆಸರು ಹೇಳ್ರಿ? ಖ್ಯಾತಿ ಬಗ್ಗೆ ಬಂದ್ರೆ ನಿನ್ನೆ ಅಸತ್ ಕಾರಣವಾದ ಅಂತ ಹೇಳಿದ್ರು. ಹಗ್ಗದಲ್ಲಿ ಹಾವು ಅಂತ ಹೇಳ್ತೇನೆ, ಅಸತ್ ಕಾರಣವಾದ ಅಂತ ಹೇಳಿದ್ರು. ಅವ್ರು ಯಾರು? ಬಸವರಾಜಪ್ಪ, ನೆಲ್ಲೂರು ಬಸವರಾಜಪ್ಪ ಅವರು. ನಾವು ಅನಿರ್ವಚನೀಯ ಒಪ್ತೀವ್ರಿಪ್ಪ ಅಂತ ಹೇಳಿದೆ. ಖ್ಯಾತಿವಾದವನ್ನ ಖ್ಯಾತಿ ನಿರ್ಗುಣ ನಿರಾಕಾರ ಇದ್ದ ಬ್ರಹ್ಮ ಜಗತ್ತು ಹೆಂಗಾತು ಅಂತ ತಿಳ್ಕೊಂಡು ಹೇಳಕ್ ಹೋಗ್ಯಾರ ಇವರೆಲ್ಲ. ಅಸತ್ ಕಾರಣವಾದಿ, ಸತ್ಕಾರ್ಯವಾದಿ, ಮತ್ತ ಒಂದ್ 3-4 ಜನ ಅದಾರ್ರಿ. ಅವ್ರು ಏನಂತಾರ ಅವ್ರಿಗೆ? ಅಸತ್ ಕಾರಣ ಶೂನ್ಯವಾದಿ ಅಂದ್ರು. ಅದನ್ನೇ ಶೂನ್ಯವಾದಿ ಅಂತ ಬರ್ತಾನ. ಅಸತ್ ಕಾರಣವಾದ ಅಂತ ಬರ್ತದ. ಹೆಂಗಾತ್ರಿ ಇದು ಜಗತ್ತು? ಬ್ರಹ್ಮನಿಂದ ಹೋಗಿ ಜಗತ್ತು ಹೆಂಗಾತು ಅನ್ನೋದನ್ನ ಹೇಳಕ್ ಹೋಗ್ಯಾರ ಇವ್ರು. ಏನೇನು ಆತು ಅಸತ್ ಕಾರಣವಾದ? ಎಂದ್ರೆ ಅವ್ 4 ಅದಾವ, ಹೇಳ್ತೇನೆ, ಹೇಳ್ಬಿಡ್ತೇನೆ. ಈಗ ಬಂದೈತಿ, ಮೊನ್ನೆ ಬಂದಿತ್ತಿದು ಆ ವಿಷಯ. ಇಲ್ಲೆಲ್ಲೂ ಬರೆದು ತಗೊಂಡಿದ್ದೆ, ತಗೊಂಡು ಅಸತ್ ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ, ಆಮೇಲೆ ಅನಿರ್ವಚನೀಯ ಖ್ಯಾತಿ. ಇದನ್ನ ಹೇಳಕ್ ಹೋಗ್ಯಾರ. ಗಿಡ ಮೊದಲು, ಬೀಜ ಮೊದಲು. ಅದು ಅನಿರ್ವಚನೀಯ ಹೇಳಕ್ ಬರುದಿಲ್ಲ. ಏನ ಹೇಳಿದ್ರು ಸಿಕ್ಕೊಂಡ್ ಬಿಡ್ತೀರಿ. ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ. ಕನಸು ಬಿದ್ದದ, ಕನಸು. ಈಗ ಅವ್ರು ಹೇಳಿದ್ರು ನೋಡಿ, ಸಮಕಾಲದಲ್ಲಿ ತಯಾರಾಗ್ಯಾವ ಅಂತ ಹೇಳ್ತಾರ. ಅದಕ್ಕೊಂದು ಉತ್ತರ ಹೇಳ್ತೇನೆ. ಈಗ ಅದಕ್ಕೊಂದು ಸಮಸ್ಯೆ ಹೇಳ್ತೇನೆ. ನಮಗ್ ಕನಸು ಬಿದ್ದದ, ಕನಸು. ಕನಸಿನಾಗ ಒಂದು ಆಕಳ, ಒಂದು ಕರು ನಮ್ಗ ಕಾಣಾಗಪ್ಪ. ನಮ್ಮ ಮನ್ಯಾಗ ಒಂದು ಆಕಳ ಐತಿ, ಆಕಳಕ್ಕೆ ಒಂದು ಕರು ಆಗೈತಿ. ಕನಸಿನಾಗ ಎರಡು ಏಕಕಾಲಕ್ಕೆ ತೋರ್ಯಾವ, ಏನ ಬೇರೆ ಬೇರೆ ಕಾಲಕ್ಕೆ ತೋರ್ಯಾವು? ಏಕಕಾಲಕ್ಕೆ, ಏಕಕಾಲಕ್ಕೆ ತೋರ್ಯಾವ. ಅಲ್ಲಿ ತಾಯಿ ಮಗುವಿನ ಸಂಬಂಧ ಐತಲ್ಲ ಆ ಕರುವಿಗೆ ಮತ್ತು ಆ ಕರುವಿನ ಆಕಳಕ್ಕೂ, ಅದಕ್ಕೆ ಅಂತರವನ್ನ ಏನ್ ಹೇಳ್ತೀರಿ? ಎರಡು ಸಮಕಾಲದಲ್ಲಿ ಹುಟ್ಟಿಲ್ಲ. ಅದು ಹೆಂಗ ತಾಯಿ ಆತು, ಅದು ಹೆಂಗ ಮಗು ಆತು? ಇಲ್ಲ, ತಾಯಿ ಆಗ್ಬೇಕಾದ್ರೆ ಮಗುವಿನಿಂದ ತಾಯಿ ಎನಿಸ್ಕೊಂಡದೆ. ಅದು ತಾಯ ಮತ್ತೆ ಯಾರ ತಾಯಿ? ಅದು ಮಗು ಇಲ್ದೆ. ಮಗು ಇಲ್ದ ತಾಯಿ ಆತು ಅಂದ್ರೆ ಮಗುವಿಗಿಂತ ಮೊದಲು ತಾಯಿ ಆಯ್ತು ನಂಗ ಆತು. ಅದೇ ಮಗು ಇಲ್ದೆ ತಾಯಿ ಹೆಂಗ ಆಗ್ತದ್ರಿ ಸರ? ಅಲ್ರಿ, ಮಗು ಇರ್ಲಿಕ್ಕಿಂತ ಮೊದಲ ತಾಯಿ ಇಲ್ಲ ಅಂದ್ರ ತಾಯಿ ಆಗದೆ ಆಕಿ ಕನ್ಯಾಗಿ ಇಲ್ಲ ಮೊದಲ. ಅವು ಎರಡು ಏಕಕಾಲಕ್ಕೆ ತೋರ್ಯಾವು. ಇಲ್ಲ, ಮಗು ಆಗಿದ್ದಕ್ಕೆ ತಾಯಿ ಆದ್ಲು. ತಾಯಿ ಆಗಿದ್ದು ಮೊದಲು ಆಕಿ ಇದ್ಲು. ತಾಯಿ ಆಗದೇನೆ ಆಕಿ ಕುಮಾರಿ ಆಗಿದ್ದಿಲ್ಲ. ಒಬ್ಬ ಕನ್ಯಾಗಿ ಇದ್ದಿಲ್ಲ ಆಕಿ. ತಾಯಿ ಕುಮಾರಿ ತೋರಿಲ್ಲಿ, ತಾಯಿ ಮಗು ಏಕಕಾಲದಲ್ಲಿ ತೋರ್ಯಾರವ್ರು.
ಹಾಗೆ ಏಕಕಾಲದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆನೋ? ತಾಯಿ ಮಗು ತಾಯಿ ಮೊದಲಿರ್ಬೇಕು, ಅಥವಾ ತಾಯಿ ಕನ್ಯೆ ಆಗದೆ ಕನ್ಯೆಯಾಗಿ ಮೊದಲು ಇರ್ಬೇಕಲ್ಲ. ತಾಯ್ತನ ಮಗು ಬಂದಾಗ ತಾಯ್ತನ ಬಂತು. ಕೇಳಕತ್ತಾರ ಅವ್ರು, ಕನ್ಯಾ ಮಗು ಏನ್ ಕಾಲಕ್ಕೆ ಹೆಂಗ್ ತೋರ್ತಾವ, ತಾಯಿ ಮಗು ಒಂದ ಕಾಲಕ್ಕೆ ಹೆಂಗ್ ಬಂದು ಅಂತ ಪ್ರಶ್ನೆ ಕೇಳ್ತಾರೆ. ವಿಚಾರ ಮಾಡ್ರಿ ಹೇಳ್ರಿ, ಮಕ್ಕಳು ಏನ್ ಕಾಲಕ್ಕೆ ತೋರ್ತಾರ, ಏನ್ ಕಾಲಕ್ಕೆ ತೋರ್ತಾರ, ಅದ್ರ ಉತ್ತರ ಅವ್ರು ಏನ್ ಕೇಳಕತ್ತಾರ ಅದನ್ನ ಲಕ್ಷದಾಗಿಟ್ಟು. ಇರ್ಲಿ ಕೇಳಿ ನಾನು ಟ್ಯಾಕಲ್ ಮಾಡ್ತೇನೆ ಅವ್ರಿಗೆ. ಅಂದ್ರೆ ವಿಚಾರ ಮಾಡ್ಬೇಕಲ್ಲ, ಅವ್ರು ವಿಚಾರ ಮಾಡ್ಬೇಕು. ಎರಡು ಏಕಕಾಲದಲ್ಲಿ ಸಮಕಾಲದಲ್ಲಿ ಅಂತ ಹೇಳಿದ್ರು. ಸ್ವಪ್ನದಾಗ ಏಕಕಾಲ ತಗೊಂಡಿವಿ, ಉದಾಹರಣೆ ನಾವು ತಗೊಂಡೇವಿ. ಈ ಜಗತ್ನಾಗ ಈಗ ಕರು ಒಂದು ಆಕಳ ಒಂದು ಕರು ಅದ ಅಂತ ತಿಳ್ಕೊಡ್ರಿ, ಎರಡು ಏಕಕಾಲದಾಗ ಹುಡ್ತಾವ್ರಿ. ಇಲ್ಲ ಸತ್ತ ವ್ಯಾವಹಾರಿಕ ತಾಯ್ತನ ಬಂತು, ಎರಡು ಸಮಕಾಲದಾಗ ಬಂದು ಆಯ್ತು, ಒಪ್ಪಿದೆ. ನಿಮ್ ಹೇಳಿದ ಮಾತು ನಾವು ಒಪ್ಪಿದೆ. ನಾ ಹೇಳೋ ಮಾತು ಈಗ ಒಪ್ಪ್ರಿ, ನೀವೇ ಕೇಳ್ರಿ. ಆ ಮಗು ಇರೋಕ್ಕಿಂತ ಮೊದಲ ತಾಯಿ ಆಗದೆ ಕನ್ಯೆಯಾಗಿ ಇದ್ದಳೋ ಇಲ್ದೋ? ಹಂಗಾರೆ ಇದ್ರ ಯಾಕೆ ಹೋಗ್ಲಿಲ್ಲ? ಇದ್ರ ಯಾಕೆ ತೋರ್ಲಿಲ್ಲ? ಇಲ್ಲ ಸ್ತ್ರೀ ಸತ್ತದೊಳಗೆ ಇದು ಯೋಗ್ಯರಪ್ಪ. ಮೊದಲು ಕನ್ಯೆ ಬೇಕು, ಆ ನಂತರ ಅದು ತಾಯಿ ಆಗ್ಲಿಕ್ಕೆ ಬರ್ತದ. ಅದು ಅಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಾವು ವಿಚಾರ ಮಾಡಿವ್ರಿ ಸರ್. ಸ್ವಪ್ನಾವಸ್ಥೆ ವಿಚಾರ ಮಾಡ್ಯಾರ. ಅಲ್ಲೇ ಏನಾಗ್ತದೆ, ಎರಡು ಏಕಕಾಲದಲ್ಲಿ ಅಂತ ಹೇಳ್ತೀವಿ ನಾವು. ಯುಗಪತ್ ಸೃಷ್ಟಿ ಅವರೇ ಬಸವರಾಜ್ ಅವರು. ಹೌದ್ರಿ ಯುಗಪತ್ ಸೃಷ್ಟಿಯನ್ನು ಹೇಳಿ ಸಮಾಧಾನ ಮಾಡ್ಕೊಂಡು ಹೋಗ್ಯಾರ, ಇಲ್ಲಂತಲ್ಲ. ಈಗ ಖ್ಯಾತಿಗಳ ವಿಚಾರವನ್ನ ಯಾಕೆ ನಾವು ಅಲ್ಲಿ ಹೇಳಕ್ ಹೊಂಟೇವಂದ್ರ, ಅದು ಹೇಳಾಕ ಬರೋದಿಲ್ಲ. ನಮ್ಮ ಈ ಬುದ್ಧಿಶಕ್ತಿಯಿಂದ ಈ ಜಗತ್ತು ಹೆಂಗಾತು, ಬ್ರಹ್ಮದಿಂದ ಹೆಂಗಾತು, ಹಗ್ಗದಲ್ಲಿ ಹಾವು ಹೆಂಗ್ ಕಾಣ್ತು ಅನ್ನೋದು ಹೇಳಾಕ ಹೊಂಟಾರಲ್ಲ ಇವರು. ಹೇಳಕ್ ಹೋಗಿ ತಪ್ಪಗಾಗೈತಿ. ಅದಕ್ಕೆ ಅನಿರ್ವಚನೀಯ ಮಂದ ಅನ್ಬೇಕು, ಅದು ಹೇಳಕ್ ಬರುವುದಿಲ್ಲ. ಹೌದ್ರಿ ಅನಿರ್ವಚನೀಯ ಒಂದು ತಾಯಿ ಮಾಯೆ ನಿನ್ನ ಪರದೆಯನ್ನು ನೀ ಸರಿಸಿದ್ರೆ ಹಿಂದ ಬ್ರಹ್ಮ ನನ್ನ ಕಾಣ್ತಾನ, ನಿನ್ನ ಕೃಪೆ ಮಾಡುವಂತ ಕೇಳ್ಕೊಂಡು ದಾಟಬೇಕು ಹೊರತು ಮಾಯೆಯನ್ನ ವಿಚಾರ ಮಾಡಕ್ ಹೋದ್ರ ಅದು ಮಾಯೆ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಹಿಂಗ ಅಂತ ಹೇಳಕ್ ಬರುದಿಲ್ಲ. ಅದು ಸತ್ ಅನ್ನಕ್ ಬರಂಗಿಲ್ಲ, ಅದು ಅಸತ್ ಅನ್ನಕ್ ಬರಂಗಿಲ್ಲ, ಅದು ಸತ್ ಅನ್ನಕ್ ಬರಂಗಿಲ್ಲ, ಅದು ಭಿನ್ನ ಅನ್ನಕ್ ಬರಂಗಿಲ್ಲ, ಅಭಿನ್ನ ಅನ್ನಕ್ ಬರಂಗಿಲ್ಲ, ಭಿನ್ನ ಅನ್ನಕ್ ಬರಂಗಿಲ್ಲ. ಅದು ಸಾವಯವ ಅನ್ನಕ್ ಬರಂಗಿಲ್ಲ, ನಿರವಯವ ಅನ್ನಕ್ ಬರಂಗಿಲ್ಲ, ಸಾವಯವ ನಿರವಯ ಉಭಯ ಅನ್ನಕ್ ಬರುವುದಿಲ್ಲ. ಆದ್ದರಿಂದ 9 ರೀತಿಯಿಂದ ಹೇಳಕ್ ಬರುವುದಿಲ್ಲ. ಅದಕ್ಕೆ ಅನಿರ್ವಚನಿ ಅಂತ ಹೇಳಿ ಅದಕ್ಕೆ ಶರಣಾಗತನಾಗಿ, ನೀ ನನಗ್ ಮನಸ್ಸು ಮಾಡಿ ದಾಟಿಸಿದಿ, ನನಗ ನಿನ್ ಹಿಂದಿರುವಂತ ನಾರಾಯಣ ಕಾಣ್ತಾನ ತಾಯಿ, ನನಗೆ ಅನುಗ್ರಹ ಮಾಡು ಅನ್ಬೇಕ ಹೊರತು ಆಕೆಯ ಕುರಿತು ನಾವು ವಿಚಾರ ಮಾಡ್ತೀವಿ ಮಾಯೆಯನ್ನ ಕುರಿತು ಅಂತಂದ್ರ ಆಕೆ ಅನಿರ್ವಚನೀಯದಾಳ ಅಂತ ಹೇಳಿ ದಾಟಬೇಕು ಅಷ್ಟ ಅನ್ನೋದು ವೇದಾಂತದ ನಿರ್ಣಯ. ಉಳಿದವರು ಅದನ್ನ ಒಳ್ಳೆ ಅದು ಹೆಂಗಾತು ಅಂತ ಹೇಳಕ್ ಹೋಗಿ ಎಲ್ಲೆಲ್ಲೋ ಏನೇನೋ ಹೇಳಿ ಅನ್ಯತಾ ಖ್ಯಾತಿ, ಅಖ್ಯಾತಿ, ಆತ್ಮಖ್ಯಾತಿ, ಆಮ್ಯಾಗಿಂದ ಅಖ್ಯಾತಿ ಹೇಳಿ ಏನಾಗ್ಯಾರ, ಗಡ್ಡಿ ಗೆಣಸು ತಿಂದು ಕೂದಲ ಬಿಟ್ಟು ಚಟ ಬಿಟ್ಟು ತಲೆ ಕೆಡಿಸಿಕೊಂಡಾರ ಹೊರತು ಅದಕ್ಕೆ ಉತ್ತರ ಏನ ಹೇಳಕ್ ಹೋದ್ರು ತಪ್ಪಾಗ್ತದ. ಯಾಕಂದ್ರೆ ಈ ಬುದ್ಧಿಶಕ್ತಿಗೆ ಅದು ಹಿಂಗ ಅಂತ ಹೇಳುವಂತ ಕೆಪಾಸಿಟಿ ಇದಕ್ಕಿಲ್ಲ. ಮತ್ತೆ ನೀವ್ ಹೆಂಗ್ ಹೇಳಾಗತ್ತೀರಿ ಅನಿರ್ವಚನಿ ಅಂತ ಹೇಳಾಗತ್ತೀರಲ್ಲ, ನೀವ್ ಯಾವ ಬುದ್ಧಿಯಿಂದ ಹೇಳಾಗತ್ತೀರಿ ವೇದಾಂತಿಗಳೇ ಅಂತ ಕೇಳ್ಬೋದು. ನಾವು ವೇದ ಪ್ರಮಾಣವನ್ನು ಹಿಡ್ಕೊಂಡು ಆ ಒಂದು ನಿಲುವಿಗೆ ಬಂದೇವಿ. ನಮಗೂ ಗೊತ್ತಾಗಿಲ್ಲ ನಾವು ಅನಿರ್ವಚನೆ ಅಂತ ಹೇಳಾಗತ್ತೀವಿ. ಯಾಕಂದ್ರೆ ಅದು ಅನಿರ್ವಚನೀಯ ಅದ. ನಿರಾಕಾರ ನಿರ್ಗುಣವಾದಂತ ಬ್ರಹ್ಮ ಸಾಕಾರವಾಗಿ ಜಗತ್ತಾಗಿ ಹೆಂಗ್ ತೋರ್ತು. ಅಸತ್ಖ್ಯಾತಿ ಒಪ್ಪುದಿಲ್ಲ, ಅಖ್ಯಾತಿ ಒಪ್ಪುದಿಲ್ಲ, ಅನ್ಯತಾ ಖ್ಯಾತಿ ಇಲ್ಲ, ಸತ್ಖ್ಯಾತಿ ಇಲ್ಲ, ಅನಿರ್ವಚನೀಯ ಖ್ಯಾತಿಯನ್ನು ಒಪ್ಪುತ್ತೇವೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಕ್ಕೆ ಹೋಗುವುದಿಲ್ಲ. ಹಗ್ಗದಲ್ಲಿ ಕೊಟ್ಟ ಹಾವಿನ ಉದಾಹರಣೆ ಹಿಡ್ಕೊಂಡು ನಮ್ಗೆ ಎಕ್ಸಾಂಪಲ್ ತಿಳ್ಕೊಳಕ್ ಹೇಳ್ಯಾರ. ಆ ಉದಾಹರಣೆ ಹಿಡ್ಕೊಂಡು ಆ ಹಗ್ಗ ಹಾವು ಹಿಡ್ಕೊಂಡು ಕುಂಡ್ರಬೇಡ್ರಿ. ಹಗ್ಗದಲ್ಲಿ ಹಾವು ಕಂಡಂತ ಹಾವಿಗೆ ಹಗ್ಗ ಕಾರಣ ಆಗಿಲ್ಲ, ಹಗ್ಗದ ಅಜ್ಞಾನ ಕಾರಣ ಆಗೈತೆ ಅಂತ ಮುಂದೆ ಹೇಳೋರಿದ್ದಾರೆ. ಹಂತವಾಗಿ ಅಲ್ಲೇ ಹೇಳ್ತಾ ಇದ್ದಾರೆ, ಹಗ್ಗದಲ್ಲಿ ಕಂಡ ಹಾವಿಗೆ ಹಗ್ಗ ಕಾರಣ ಅಲ್ಲ, ಹಗ್ಗದ ಅಜ್ಞಾನ ಕಾರಣದ. ಹಿಂಗ ಸೂಕ್ಷ್ಮ ಬುದ್ಧಿ ಹಾಕೋಂತ ಹೋದಂಗ ಪ್ರಶ್ನೆಗಳನ್ನ ಹೆಂಗ ಈ ಬಸವರಾಜಪ್ಪರು ಕೇಳ್ತಾರಲ್ಲ ಹಂಗೆ ಕೇಳ್ಕೊಂತ ಹೋದಂಗ ಒಂದೊಂದು ಹೇಳ್ಕೊಂತ ಹೋಗ್ತಾರ. ಆದ್ರಿಂದ ಖ್ಯಾತಿ ವಿಷಯ ಬಂತು ಅಂದ್ರ, ಖ್ಯಾತಿ ಅಂದ್ರ ಇದು ಅನಿರ್ವಚನೀಯ ಖ್ಯಾತಿ ನಮ್ದು ವೇದಾಂತದ ಮತ. ಇಷ್ಟನ್ನ ನಾನು ಹೇಳಿ ಇನ್ನೂ ಆ ಖ್ಯಾತಿ ವಿಷಯ ಬಂದಾಗ ಸಂಪೂರ್ಣವಾಗಿ 5 ಖ್ಯಾತಿಯನ್ನು ನಿರ್ಗಳವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಹೇಳಿಕೆ ಬರ್ತದೆ. ಇಷ್ಟ ತಿಳ್ಕೊಡ್ರಿ, ಅದು ಅನಿರ್ವಚನೀಯ ಖ್ಯಾತಿ ವೇದಾಂತದ ನಿರ್ಣಯ. ಆಗ ಇಲ್ಲಿ ಏನ್ ಹೇಳಕತ್ತಾರು ಅಂತಂದ್ರೆ,
ಕರ್ಮವನ್ನ ಮಾಡ ನಿಷ್ಕಾಮದಿಂದ ಕರ್ಮ ಮಾಡಿರಿ ಅಂತಾರ. ಒಬ್ಬರ ನಾವು ಮಾಡೇವೇನಂತ ಬಾಳ ಬಟ್ ತಾವು ಇಲ್ರಿ ನಾವು ಮಾಡಕ್ಕಾಗಿಲ್ಲ ಅಂತ ಹೊಳ್ಳಿ ಗುರುವಿಗೆ ಹೇಳೇವೇನ್ರಿ ಹೋಗಿ ಅದು ಬಿಡ್ರಿ. ನಿಷ್ಕಾಮ ಕರ್ಮ ಯೋಗವನ್ನ ಮಾಡ್ರಿ ಅಂತ ಅವರು ಗುರುಗಳು ಹೇಳಿದ್ರು. ನಾವು ಮನೆಗೆ ಬಂದ ನಮ್ದ ನಾಟ ನಡೆಸಿವಿ. ನಾವು ಸಕಾಮದಲ್ಲಿನ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಹೊಂಟೀವಿ. ನಾವು ನಮ್ದಲ್ಲಿ ಆಶ್ರಮ ಬದಲಾವಣೆ ಇಲ್ಲ, ಬೆಚ್ಚಗದ ಪೆನ್ಷನ್ ಅದ, ಮನಿನೇ ಇರ್ಲಿ ಬಿಡಪ್ಪ, ನೋಡೋರು ಅದಾರ, ಗುಳಿಗೆ ಪಳಿಗೆ ಸಿಗ್ತಾವು. ಮತ್ತೆ ಆಗ ಇಷ್ಟೊಂದು ಈ ವಯಸ್ಸಿನಾಗ ಅನ್ನಪ್ರಸ್ಥ ಸ್ವೀಕಾರ ಮಾಡಿ ಕೈ ಕಾಲು ಗಟ್ಟಿಲ್ಲ, ಹಗಲೇದ ಆರೋಗ್ಯನು ಸರಿ ಇರೋದಿಲ್ಲ, ಮನ್ಯಾಗಾದ್ರೆ ಕಾಳಜಿ ಮಾಡ್ತಾರ ಅಂತ ತಿಳ್ಕೊಂಡು ಏನ್ ಗಟ್ಟಿ ಹಿಡ್ಕೊಂಡು ಕುಂತೀವಿ. ಅವ್ರು ಹೇಳಾಗತ್ತಾರ ನಾವು ಮಾಡಾಕತ್ತೇವಿ ಅನ್ನೋದು ಇಲ್ಲ, ಮಾಡಾಕತ್ತಿಲ್ಲ. ಹೋಗ್ಲಿ ಮಾಡಾಕತ್ತಿಲ್ಲ ಅನ್ನೋದು ಮಾಡಾಕ್ ಆಗಬಾರ್ದ್ರಿ ಗುರುಗಳ. ಹಂಗಾರ ಏನ್ ಮಾಡ್ಲಿ, ನೀವ್ ಹೇಳಿದಂತ ಕರ್ಮಯೋಗ ನನಗೆ ಮಾಡಾಕ್ ಆಗ್ಬಾರ್ದು. ಒಬ್ಬರ ಹೋಗಿ ಹೇಳಿರಿ ಗುರುವಿಗೆ ಹೇಳಿ. ಇವೆರಡು ಪ್ರಶ್ನೆಗೆ ಉತ್ತರ ಬೇಕು ನನಗೆ. ನಾಳೆ ಎಲ್ಲರೂ ಹೇಳ್ಬೇಕು, ಎಷ್ಟು ಮಂದಿ ಕರ್ಮಯೋಗ ಮಾಡಾಕತ್ತೀವಿ, ಕರ್ಮಯೋಗ ಯಾಕೆ ಮಾಡಿಲ್ಲ, ಮತ್ತೆ 6ನೇ ಅಧ್ಯಾಯಕ್ಕೆ ಬಂದ್ರು ಇನ್ನು ಕರ್ಮಯೋಗ ಯಾಕೆ ಹೇಳಲ್ಲ, ಏನೇ ಇದ್ರ ರಹಸ್ಯ ಏನು? Which is karma yoga as a method of keeping the mind in equipoise. ಮನಸ್ಸು ಸಮತೋಲನ ಕಾಯ್ಕೋಬೇಕು. ಅದರಲ್ಲಿ ರಾಗ ಇರಬಾರ್ದು, ದ್ವೇಷ ಇರಬಾರ್ದು, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಯಾವ ಇರಬಾರ್ದು. ಹೊಲದಾಗ ನಾವು ಪೀಕ್ ತೆಗಿಬೇಕಾದ್ರೆ ಹೊಲ ಕಸ ಇದ್ರ ಬೀಜ ಬಿತ್ತೇವೆ, ನಾವು ಹೊಲ ಹಸರು ಮಾಡ್ತೀವಿ, ಹರಗ್ತೇವಿ, ರಂಟಿ ಬಿಡ್ತೀವಿ, ಹರಗ್ತೇವಿ, ಹದ ಮಾಡ್ತೀವಿ, ಗೊಬ್ಬರ ಹಾಕ್ತೀವಿ. ಹಂಗೆ ಈ ಹೃದಯ ಎಂಬ ಹೊಲ ಎಲ್ಲೇ ವೇದಾಂತದ ಬೀಜಗಳನ್ನ ನೆಡಾಗತ್ತೇವೆ ಅಂದಾಗ ಸ್ವಚ್ಛ ಮಾಡೋದು ಬೇಡ್ರಿ. ವಿಚಾರ ಮಾಡ್ರಿ, ಥಿಂಕ್. ಅಂಡ್ ವಾಟ್ ಈಸ್ ದ ಕರ್ಮ ಯೋಗ? We have seen, but here Krishna sums up the same. Karma yogi is one who considers a spiritual growth as a purity in life. Adhyatmika jeevanaka barude purity in life. Material accomplish he may value, but the value is subservient to spiritual growth. ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಐಶ್ವರ್ಯ ಅಂತಸ್ತು ಸ್ಥಾನ ಮಾನ ಗೌರವ ಪ್ರತಿಷ್ಠೆ ಎಲ್ಲವನ್ನು ಗಳಿಸುವುದಕ್ಕೆ ಪ್ರಾಮುಖ್ಯತೆ ಕೊಡಬಹುದು. ಆದ್ರೆ ಒಂದೇ ಪ್ರಾಮುಖ್ಯತೆ ಅದಕ್ಕಲ್ಲ. ಒಂದೇ ಪ್ರಾಮುಖ್ಯತೆ ಆಧ್ಯಾತ್ಮಿಕವಾಗಿ ನಾ ಬೆಳವಣಿಗೆ ಆಗ್ಬೇಕು ಅನ್ನೋದಕ್ಕೆ ಕೊಡ್ಬೇಕು. ಇದು ಸೆಕೆಂಡರಿ ಪ್ರಯಾರಿಟಿ. ಆಗ್ಲಾಟ ಆಗ್ಲಿಕ್ರಾಟ ಅನ್ನೋ ಲೆಕ್ಕದ ಮಾಡ್ಬೇಕು. ಇವನ್ನ ಆಗ್ಲೇಬೇಕನ್ನುವಂಥದನ್ನ ಏನ್ ಮಾಡ್ಬೇಕು? ಕರ್ಮಯೋಗವನ್ನು ಆಗಲೇಬೇಕು ಅಂತ ಮಾಡ್ಬೇಕು. ಇವನ್ ಹೆಂಗ್ ಮಾಡ್ಬೇಕು? ಆದ್ರೂ ಆಟ ಆಗ್ಲಿಕ್ಕಂದ್ರು ಆಟ. ಅದೇವೇನ್ ನಾವ್ ಹಿಂಗ ಎಷ್ಟು ಮಂದಿ ಇದೇವ್ರಿ ನಾವ್ ಹಿಂಗ? ವಿಚಾರ ಮಾಡಿ. But the value is subservient to spiritual growth. If he has to choose between spiritual growth and material benefit, he will vote for spiritual growth alone, even if it is involves some material loss. ನಿನಗೆ ಏನಾದ್ರೂ ಈ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಗಳಿಸುವುದು ಕಡಿಮೆ ಆದ್ರೂ ಅಡ್ಡಿ ಇಲ್ಲ. ಅಧ್ಯಾತ್ಮಕವಾಗಿ ಒಂದು ಪೈಸಾನು ಸೋಳದಂಗ ನಾ ಗಳಿಸ್ಬೇಕು ಅನ್ನುವಂಥದ್ದು ನಮ್ಮ ತಲೆ ಬಂದೈತೇನ್ರಿ? ಯಾರಿಗ್ ಬಂದೈತ್ರಿ? Giving up some material advantages, he will say, I do not mind giving up those benefits. Such a person is called karma yogi. One for whom karma and moksha are a priority, artha and kama he doesn't criticize, but it is not a top priority. He values well. He values entertainment in life. Certainly they are required, but they are not primary. ಅರ್ಥ ಕಾಮಗಳ ಬೇಡ ಏನ್ರಿ ಜೀವನಕ್ಕೆ? ಏನ್ ಹೇಳತ್ತೀರಿ ನೀವು? ಅಲ್ಲ, ಅವು ಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ ಇದ್ರಾಗ ಫಸ್ಟ್ ಪ್ರಯಾರಿಟಿ ಯಾರಿಗೈತ್ರಿ? ಯಾವ್ದೈತಿ? ಧರ್ಮ ಅರ್ಥ ಕಾಮ ಐತಿ ನಮ್ದು. ಮೋಕ್ಷ ಆದ್ರ ಆಗ್ಲಿ, ಇಲ್ಲಾಂದ್ರೆ ಬಿಡ್ಲಿ, ಟೈಮ್ ಪಾಸ್ ಶೇಂಗಾ ಕಡ್ಲಿ. ಹಂಗಿಲ್ಲ. ನಮ್ ವೇದಾಂತ ತಿಳ್ಕೋಬೇಕು. ನಾನಾರ ಏನದ ನಮ್ದು ಆಧ್ಯಾತ್ಮಿಕ ಪ್ರಗತಿ ಮೊದಲಾಗ್ಬೇಕು. ಈ ಕಾಮ ಫಸ್ಟ್ ಮೊದಲಿನ ಪುರುಷಾರ್ಥ, ಅರ್ಥ ಧರ್ಮ ಅರ್ಥ ಕಾಮ ಇವು ಆಡುವಟ ಆಗಲಿ ಕೊಡು ಅಷ್ಟ.
ಅದು ನಮ್ಮ ಮದುವೆ, ಇದು ಆ ಮಗನ ಮದುವೆ ಅನ್ನುವಂಗ ಐತಿ. ನಮ್ದು ಹೆಂಗೈತಿ? ಧರ್ಮ ಅರ್ಥ ಕಾಮದಲ್ಲಿಂದ ಪ್ರವೃತ್ತಿ ಅದ. ಮೋಕ್ಷ ಆದ್ರಾಗ್ಲಿ ಎಲ್ಲಾದ್ರೂ ಬಿಡ್ಲಿ, ಟೈಮ್ ಪಾಸ್ ಇಲ್ಪ. ಹೇಳೋರಿಗೆ ಕೆಲಸ ಇಲ್ಲ, ಕೇಳಕ್ ನಮ್ಗೇನೈತಿ? ಸುಮ್ಮನೆ ಅಲ್ಲಿ ಹರಟಿ ಹೊಡಿ ಬದಿ ಇದೊಂದು ತಾಸು ಕೇಳ್ಕೊಂಡ್ಬಿಟ್ಟಿರೋದು ಚಲೋ ಅನಿಸ್ತದ. ಶಾಸ್ತ್ರ ಕೇಳೋದು, ನೀ ಪರಮಾತ್ಮ ಅದೀಪ, ನೀ ವ್ಯಾಪಕ ಅದೀಪ, ನೀ ದೇವರಪ್ಪ ಅಂತ ಹೇಳ್ತಾನ. ನಾವ್ ಏನ್ ನನ್ ಬೈಯುದಿಲ್ಲ, ನಮ್ಗೆ ದೇವ್ರು, ನಾವು ಕೃಷ್ಣ ದೇವ್ರು ಗುರು ನಮ್ನೇನ್ ಬೈಯುದಿಲ್ಲ, ಹೊಗಳಾಗತ್ತ ನಾವ್. ನೀ ದೇವ್ರ ದೀಪ, ನೀ ಸಾಯವಲ್ಲಪ್ಪ ಅಂತ ಹೇಳಾಗತ್ತಾರಲ್ಲ, ಖುಷಿ ಅನಿಸ್ತದ. ಒಂದ್ ಸ್ವಲ್ಪ ಅಹಂಕಾರಕ್ಕೆ ಬೂಸ್ಟ್ ಆಗೈತಿ ನಟದು. ಅಷ್ಟು ನಾವು ಸಾಧನೆ ನಮ್ದು ಹಿಂಗದ. ಬಹಳ ಮಂದಿ ನಾವೆಲ್ಲರೂ ನಮ್ ಸುದ್ದಿ ಇದು. ನಾವೇನ್ ಗುಂಪನಾಗ ದೇವಲ್ಲ, ಈ ಉಳಿದವ್ರ ಸುದ್ದಿ ಅಲ್ರಿ ಇದು, ನಮ್ ಸುದ್ದಿ. ಈಗೇನ್ ಗುಂಪನಾಗ ದೇವಲ್ಲ, ನಮ್ ಸುದ್ದಿ ಇದು. ನಾನು ಹಿಡ್ಕೊಂಡೆ ಆಯ್ತು. He will vote for spiritual growth alone, even if it involves some material loss. Giving up some material advantage, he will say, I do not mind giving up those benefits. Such a person is called karma yogi. ನನಗ್ ಮನೆ ಬಿಟ್ಟಾದ್ರ ಬಿಸಿ ಬಿಸಿ ಅಡಿಗೆ ತಪ್ತೈತ್ರಿ, ಗುಳಿಗೆ ಕೊಡೋರ್ ತಪ್ತಾರ, ನಾನು ಸೇವಾ ಮಾಡೋರ್ ತಪ್ತಾರ, ಅದಕ್ಕೆ ನಾ ಮನ್ಯಾಗ ಇರ್ತೇನ್ರಿ. ನನಗಾದ್ರ ಮೋಕ್ಷ ಇಲ್ಲೇ ಮನ್ಯಾಗ ಆಗ್ಲಿ, ನಾನೇನ್ ಮನೆ ಬಿಟ್ಟು ಹೋಗೋದಿಲ್ಲ. ಶಾಸ್ತ್ರ ಹೇಳೋದಲ್ಲಕ್ಕ, ಅದು ಏನ್ ಹೇಳಾಗತ್ತೈತಿ ಪಾಪ, ಅದಕ್ಕೆ ಏನ್ ಹೋಗ್ಬೇಕಾಗಿದ್ ಗಂಟು, ನಮ್ ತ್ರಾಸ್ ನಮಗ್ ಗೊತ್ತ್ರಿಪ್ಪ. ನಾವ ಕರ್ಮಯೋಗಿ ಅಲ್ಲ. One for whom dharma and moksha are priority, artha and kama he doesn't criticize, but it is a top priority. ಯಾವ ಮನುಷ್ಯ ಧರ್ಮ ಮತ್ತು ಮೋಕ್ಷಕ್ಕ ಒಂದೇ ಪ್ರಾಶಸ್ತ್ಯ ಕೊಡ್ತಾನೋ, ಅದ್ರಾಗ ಮತ್ತ ಮೋಕ್ಷಕ್ಕೆ ಒಂದೇ ಪ್ರಾಶಸ್ತ್ಯ, ಎರಡನೇ ಧರ್ಮಕ್ಕೆ ಕೊಡ್ಬೇಕು. ಅರ್ಥ ಕಾಮಕ್ಕ ಅವಕ್ಕೆ ಏನೇನು ಕಿಮ್ಮತ್ತ ಇಲ್ಲ, ಅವೆಲ್ಲ ಏನದ ಬಿಸಿಬಿಲ್ಲಿ ಅಂತ ಅವು ಕೈ ಬಿಡ್ಬೇಕು, ಅವಾಗ ಅನ್ಬೇಕು ಕರ್ಮಯೋಗಿ ಅಂತ ಹೇಳ್ತಾರೆ. ಕರ್ಮಯೋಗಿ ಡೆಫಿನೇಷನ್ ಇಷ್ಟ ಹೇಳಾಕತ್ತಾರ ಇವರು. But it is not priority. He values wealth, he values entertainment in life. ಇಲ್ಲ, ನಾವು ಹಣಕ್ಕೆ ಬೆಲೆ ಕೊಟ್ಟೇವಿ, ಮನರಂಜನೆಗೆ ಬೆಲೆ ಕೊಟ್ಟೇವಿ. ಟಿವಿ ಒಳಗೆ ಯಾವ ಧಾರಾವಾಹಿ ಇದಾವ್ರಿ ಇವತ್ತ ಚಲೋ? ಯಾವಾರ ಇವತ್ತ ಬುಧವಾರ ನೋಡ್ರಿ, ಜಿ ಟಿವಿ ಒಳಗೆ ಆ ಟಿವಿ ನೋಡ್ರಿ, ಈ ಟಿವಿ ಒಳಗೆ ಈ ಟಿವಿ ನೋಡ್ರಿ, ಧಾರಾವಾಹಿ ನೋಡ್ರಿ. ಮತ್ತೆ ಹೆಂಗ್ ಬಿಡ್ತೀರಿ? ಧಾರಾವಾಹಿ ಎಂಟರ್ಟೈನ್ಮೆಂಟ್ ಬೇಕ್ರಿ ಸ್ವಲ್ಪ ಮನುಷ್ಯಾಗೆ. ಸರ್ಟನ್ಲಿ ದೇ ಆರ್ ರಿಕ್ವೈರ್ಡ್. ಅದು ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಇಸ್ ರಿಕ್ವೈರ್ಡ್, ಬೇಕು, but they are not primary. ಅವು ಮುಖ್ಯ ಅಲ್ಲ. I have given you example before. ಗುರುಗಳ ಹಿಂದೆ ನಿಮಗೆ ಉದಾಹರಣೆಯನ್ನು ಹೇಳ್ಕೊಟ್ಟಾರ. When you take a curd rice and pickle, which one you are using for which purpose? ನಿಮ್ಗೆ ಒಂದು ತಾಟ್ನಾಗ ಮೊಸರನ್ನ ಮತ್ತು ಒಂದು ಉಪ್ಪಿನಕಾಯಿ ಹೋಳು ಹಾಕಿಕೊಟ್ಟಾರ. ಉಪ್ಪಿನಕಾಯಿ ತಿಂತೀರೋ ಮೊಸರನ್ನ ತಿಂತೀರೋ ಹೇಳ್ರಿ ಆತ್ಮೀಯರೇ? ಮೊಸರನ್ನ. ಮತ್ತೆ ಇಲ್ಲಿ ಯಾಕೆ ಹಂಗ್ ಮಾಡಕತ್ತೀರಿ? ಎಂಟರ್ಟೈನ್ಮೆಂಟ್, ಟಿವಿ, ಸೀರಿಯಲ್, ಮದುವೆ, ಮುಂಜಿವಿ, ಇವ ಅನ್ನಾಗ್ಯವ. ನಮಗ ಉಪ್ಪಿನಕಾಯಿ ಆಗ್ಬೇಕು ಅನ್ನಾಗ್ಯದ. ನೋಡ್ರಿ, ವಿಚಾರ ಮಾಡ್ರಿ. ಹೌದಿದ್ರ ಹೌದನ್ರಿ, ಇಲ್ಲ ಅಂದ್ರೆ ಇಲ್ಲನ್ರಿ. ನಾ ಹೇಳಾಗತ್ತಿಲ್ಲ, ಅಪ್ಪವ್ರು ಹೇಳಾಗತ್ತಾರ. ಜನರಲಿ exceptions, there are many. Generally we want to take a curd rice, and since it is bland, you want something karam. Therefore you may use a little bit of avakkai, you may use little bit. That is the benefit of using the rice. Similarly, money also we do require, entertainment also we do require. That is all okay, but that is not the main thing. ಅಲ್ರಿ, ಮೊಸರನ್ನ ಬರೀ ತಿನ್ನಂದ್ರೆ ಸ್ವಲ್ಪ ಬೇಜಾರಾಗ್ತದ. ನಡಕ್ ಒಂದ್ ಸ್ವಲ್ಪ ಉಪ್ಪಿನಕಾಯಿ ತಿನ್ನೋಂಗಿಲ್ಲ, ಅದು ಊಟ ಅಲ್ಲ, ಅದ್ರ ನಂಜಿಕೊಳ್ಳುದು. ಹ್ಯಾಂಗ ಉಪ್ಪಿನಕಾಯೋ ಹಂಗ ನಮಗೆ ಎಂಟರ್ಟೈನ್ಮೆಂಟ್ ಆಗ್ಬೇಕು. ಹಂಗ ನಮಗ ಏನಾಗ್ಬೇಕು? ಅರ್ಥ ಕಾಮಗಳಾಗ್ಬೇಕು. ಅವಕಾಯಿ ಅಂದ್ರೆ ಉಪ್ಪಿನಕಾಯಿ ಅಲ್ರಿ ಅದ? ಅವ್ರು ತಮಿಳ್ದಾಗ ಹೇಳ್ತಾರ, ತಮಿಳದ ಭಾಷೆಗಳು. ಉಪ್ಪಿನಕಾಯಿ ನಮ್ದು ಎಂಟರ್ಟೈನ್ಮೆಂಟ್ ಇರ್ಬೇಕು. ನಮ್ದು ಉಪ್ಪಿನಕಾಯಿ ಏನಾಗೈತೆ ಅಂದ್ರೆ ಶಾಸ್ತ್ರ ಕೇಳೋದು ಉಪ್ಪಿನಕಾಯಿ ಆಗೈತೆ. ಆತ್ಮೀಯರೇ, ಹೌದು ಅಲ್ಲೋ ವಿಚಾರ ಮಾಡ್ರಿ. ವಿಚಾರ ಮಾಡಿ ಇದ್ರೆ ಹೌದನ್ರಿ. ಯು ಮೇ ಯೂಸ್ ಲಿಟಲ್, ದಟ್ ಈಸ್ ದ ಬೆನಿಫಿಟ್, ಬಟ್ ಯೂಸಿಂಗ್ ದ ರೈಸ್. ಸಿಮಿಲರ್ಲಿ ಮನಿ ಆಲ್ಸೋ ಡು ರಿಕ್ವೈರ್, ಎಂಟರ್ಟೈನ್ಮೆಂಟ್ ಆಲ್ಸೋ ಡು ರಿಕ್ವೈರ್. ದಟ್ ಇಸ್ ಓಕೆ, but that is not the main thing. I should be spending more time, more energy, more planning, etc. must be in the field of spiritual growth, and such a person is called karma yogi.
ದಿನಕ್ಕೆ 8 ತಾಸಕ್ಕಿಂತ ಹೆಚ್ಚಿಗೆ ಸ್ಪಿರಿಚುವಲ್ ಲೈಫ್ ಮಾಡೋರು ಎಷ್ಟು ಮಂದಿ ಇದ್ದೀರಿ? ನಾಳೆ ಲಿಸ್ಟ್ ಕೊಡಿ. ಅಂತವ್ರಿಗೆ ಅಂತಾರವರು ಕರ್ಮಯೋಗಿ. ದಿನಕ್ಕೆ 8 ತಾಸಕ್ಕಿಂತ ಹೆಚ್ಚಿಗೆ ನಾವು ಸಂಸಾರ ಮಾಡಕತ್ತೇವೆ ಅನ್ನೋದು ಸಂಸಾರಿಗಳೇ, ನಾವು ಕರ್ಮಯೋಗಿಗಳು ಅಲ್ಲ. ಸತ್ವ ರಜಸ್ಸು ತಮಸ್ಸು 3 ಗುಣ ಸಮ ಇದ್ರೆ ನಮ್ಮ ಮನುಷ್ಯ ಬರೋಬರಿ. 8 ತಾಸಕ್ಕಿಂತ ಹೆಚ್ಚಿಗೆ ಏನ್ ಮಾಡಕತ್ತೀವಿ? ಸತ್ವ ಕರ್ಮ ಮಾಡಕತ್ತೀವಿ, ಸಾತ್ವಿಕ ಕರ್ಮಗಳು ಕರ್ಮಯೋಗ ಮಾಡಕತ್ತೀವಿ, ಪಂಚಯಜ್ಞ ಮಾಡಕತ್ತೀವಿ, ಶ್ರವಣ ಮಾಡಕತ್ತೀವಿ, ಮನನ ಮಾಡಕತ್ತೀವಿ, ನಿತ್ಯಾಸನ ಮಾಡಕತ್ತೀವಿ. ಕರ್ಮಯೋಗಿ ಇಲ್ಲ. ಆಸ್ತಿ ಗಾಸಕ, ಎಂಟರ್ಟೈನ್ಮೆಂಟ್, ಟಿವಿ ನೋಡೋದು, ದವಾಖಾನೆ ಹೋಗೋದು, ಎಲ್ಲರ ಟೂರ್ ಹೋಗೋದು, ಎಂಟರ್ಟೈನ್ಮೆಂಟ್ ನಮ್ದು ಲೈಫ್. Okay, then where you are not doing any karma yoga, you are doing karma, that's all. And therefore Krishna says anashrita karma phalam. ಈಗ ಶ್ಲೋಕಕ್ಕೆ ಬರ್ರಿ, 6ನೇ ಅಧ್ಯಾಯ 1ನೇ ಶ್ಲೋಕ. ಅನಾಶ್ರಿತ ಕರ್ಮ ಫಲಂ. ಕರ್ಮ ಫಲ ಮೀನ್ಸ್ ಬೆನಿಫಿಟ್, ಮಟೀರಿಯಲ್ ಬೆನಿಫಿಟ್ ಆಫ್ ಅನ್ ಆಕ್ಷನ್. ಕರ್ಮಕ್ಕೆ ತನ್ನದೇ ಆದಂತ ಒಂದು ಫಲ ಅದ. ಅದು ಫಲ ಅಂತೂ ಎಲ್ಲಿ ಹೋದಲ್ಲ, ಫಲ ಐತೆ ಐತಿ.